सो आज एसएसएलसी का मैथ्स एग्ज़ाम और हम यहाँ पर हाई स्कूल पर आ चुके हैं वापस से। पिछली बार हमने साइंस एग्ज़ाम का कवर किया था, तो आज हम मैथ्स एग्ज़ाम का इंटरव्यू लेना है स्टूडेंट्स का कि कैसी इनकी प्रिपरेशन है, कैसी तैयारी है, क्या डर है मैथ्स से या प्यार है। चलिए जानते हैं। सर ನಿಮ್ಮ ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ ಎಲ್ಲಿಂದ ಯಾವರು? ತುಮ್ಲಾ. ಫುಲ್ ಜೋರು ಇದ್ದೀರಾ? ಹಾಂ, ಏನು ಎಕ್ಸಾಮ್ ಇವತ್ತು? ಮ್ಯಾಥ್ಸ್ ಚೆನ್ನಾಗಿ ಓದಿದ್ದೀರಾ? ಫುಲ್ ಪ್ರಮೇಯ ಎಲ್ಲ ಓದ್ಬಿಟ್ಟಿವಿ. ಪ್ರಮೇಯ. ನಿಮ್ಮ ಟೀಚರು ಯಾರು? ಟೀಚರ್ ಗಣಿತ ಮಿಸ್. ಗಣಿತ ಹೆಸರು ಗಣಿತ ಅಂತ ಹೇಮಲತಾ ಮಿಸ್ ಅಂತ. ಹೆಸರು ಗಣಿತಾನ? ಹೇಮಲತಾ ಮಿಸ್ ಅಂತ. ಹೇಮಲತಾ ಬಂದರ ಇಲ್ಲಿ? ಇನ್ನೂ ಬಂದಿಲ್ಲ. ಚೆನ್ನಾಗಿ ಮಾಡೋರ ಪಾಠ ಅವರೆಲ್ಲ? ಚೆನ್ನಾಗಿ ಮಾಡ್ತಾರಣ್ಣ. ಫುಲ್ ಸಿಲ ಇಲ್ಲಿ ನೀ ವಿಡಿಯೋಲ್ ಬಾಲಿ ಇಲ್ಲಿ ಬಂದು ಹೇಳು, ಅಲ್ಲಿ ಹೇಳ್ಬೇಡ. ಎಲ್ಲ ಸಿಲೆಬಸ್ ಕವರ್ ಮಾಡೋರ ಟೀಚರು? ಎಲ್ಲ ಚಾಪ್ಟರು? ಹಾಂ, ಎಲ್ಲ ಫಾರ್ಮುಲಾ ಏನಾದ್ರು ಗೊತ್ತಿದೆಯಾ ನಿಮಗೆ? ಫಾರ್ಮುಲಾ ಏನು? ಹಾಂ, n/2 2a ಪ್ಲಸ್ n - 1 ಸರಿನಾ ಹೇಳಿದ್ದು? ಗೊತ್ತಿಲ್ವಾ? ಸರಿನಾ? ಓಕೆ. ಏನು ನಿಮ್ಮ ಟೀಚರ್ಗೆ ಏನಾದ್ರು ಹೇಳ್ಬೇಕಾ ನೀವು? ಒಳ್ಳೆ ಮಾತು ಒಂದು ಚೆನ್ನಾಗಿ ಮಾಡಿದಾರ ಪಾಠ ಎಲ್ಲ? ಹಾಂ, ನೀವು ಸೇಮ್ ಸ್ಕೂಲಾ? ಯಾವ ಸ್ಕೂಲ್ ಹೆಸರೇನು? GS ಎರ್ದೋಡೆ. ಎರ್ದೋಡಿಂದನೇ ಬರೋದಾ ನೀವು? ಹಾಂ, ಎಷ್ಟು ಮಾರ್ಕ್ಸ್ ಬರಿಬೋದು ನೀವು ಇವತ್ತು ಒಂದು ಅಂದಾಜು? 80 ಮಾರ್ಕ್ಸ್ ಅಲ್ವಾ ಎಕ್ಸಾಮು? ಎಷ್ಟು ಮಾರ್ಕ್ಸ್ ಬರಿಬೋದು ನೀವು? 80. ಇದು ಮ್ಯಾಥ್ಸ್ ನಿಮಗೆ ಕಷ್ಟನಾ ಅಥವಾ ಸುಲಭನಾ? ಹಂಗೆ ಓದಿದ್ದೀರಾ ಒಟ್ಟಿನಲ್ಲಿ? ನೀವು ಪ್ರಿಪೇರ್ ಆಗಿದ್ದೀರಾ? ನಿನ್ನೆ ರಾತ್ರಿ ಓದ್ರಾ ಅಥವಾ ಮಲ್ಕೊಂಡ್ರಾ? ಓದಿದ್ದೀರಾ? ಈಗಲೂ ಓದ್ತಿದ್ದೀರಾ? ಎಷ್ಟು ಮಾರ್ಕ್ಸ್ ಬಂದು? 50 ಮಾರ್ಕ್ಸ್ ಬರಿಬೋದಾ? 80 ಮಾರ್ಕ್ಸು. ಸೂಪರ್. 80 ಮಾರ್ಕ್ಸ್ ಇರೋದು ಫುಲ್ ಔಟ್ ಆಫ್ ಅಂದರೆ? ಹಾಂ, ಇದು ಏನೋ ಪ್ರಾಕ್ಟಿಕಲ್, ಇದು ಅಸೈನ್ಮೆಂಟ್ಸ್ ಅದೆಲ್ಲ ಮಾಡಿದ್ದೀರಾ? ಅದರಲ್ಲಿ 20 ಮಾರ್ಕ್ಸ್ ಅನ್ಸುತ್ತೆ ಅದಕ್ಕೆ. ಅದೆಲ್ಲ ಆಗಿದೆಯಾ? ಚೆನ್ನಾಗಿ ಬರೀರಾಯ್ತು ಎಕ್ಸಾಮ್. ಥ್ಯಾಂಕ್ ಯು. ಈಗ ನೀವು ಚೆನ್ನಾಗಿ ಮಾತಾಡಿದ್ರೆ ನಿಮ್ಮ ಫ್ಯಾಮಿಲಿಯವ್ರು ನೋಡ್ತಾರೆ, ಅವರು ಇಷ್ಟಪಡ್ತಾರೆ. ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾರೆ, ಓದಿದ್ದಾನೆ, ಚೆನ್ನಾಗಿ ಬರೀತಾನೆ, ನಮ್ಮ ನಂಬಿಕೆ ಇರುತ್ತೆ ಅವ್ರಿಗೆ ಅಲ್ವಾ? ಸರಿ, ನಿಮ್ಮ ಹೆಸರು ಹೇಳಿ. ನಾಗೇಂದ್ರ. ಯಾವರು? ನಾವು ಹಳೆ ಕೆಂಪೇನಹಳ್ಳಿ. ಯಾವ ಸ್ಕೂಲ್ ಹೆಸರೇನು? ಸರ್ಕಾರಿ ಹಿರಿಯ ಪ್ರಥಮ ಪ್ರೌಢಶಾಲೆ. ನಿಮ್ಮ ಟೀಚರ್ ಯಾರು? ಪದ್ಮಿನಿ ಮಿಸ್. ಚೆನ್ನಾಗಿ ಮಾಡೋರ ಪಾಠ ಎಲ್ಲ? ಚಾಪ್ಟರ್ ಕವರ್ ಮಾಡೋರ? ಫಾರ್ಮುಲಾ ಏನಾದ್ರು ನೆನಪಿದೆಯಾ? ಏನು ನೆನಪಿಲ್ಲ, ಕಲ್ತೀವಿ, ಬರಿತೀವಿ. ಹೋಗಿ ಪ್ರಮೇಯ, 4 ಪ್ರಮೇಯ ಎಲ್ಲ ಹೇಳ್ಕೊಟ್ರೆ ಚೆನ್ನಾಗಿ ಮಾಡ್ತಾರೆ. ಪಾಠ ಹೆಸರು ಹೇಳಿ ಒಂದು ನೆನಪಿದೆ? ವೃತ್ತಗಳು ಪಾಠ, ಆಮೇಲೆ ಬಹುಲಕಾಶ. ನೀವು ಎಕ್ಸಾಮು ಕನ್ನಡದಲ್ಲಿ ಬರೆಯೋದಾ ಅಥವಾ ಇಂಗ್ಲೀಷಲ್ಲಿ ಬರೆಯೋದಾ? ಕನ್ನಡನ ಪೇಪರ್ ಕನ್ನಡದಲ್ಲಿ ಬರೆಯೋದಾ? ಸರಿ, ಎಷ್ಟು ಮಾರ್ಕ್ಸ್ ಬರಿಬೋದು ಅಂದಾಜು? ಒಂದು 50. 50? ಎಷ್ಟು ಓದಿದ್ದೀರಾ? ಎಷ್ಟು ಪ್ರಿಪೇರ್ ಆಗಿದ್ದೀರಾ? ಒಂದು 50 ಮಾರ್ಕ್ಸ್ಗೆ. 50 ಮಾರ್ಕ್ಸ್ಗೆ ಪಕ್ಕ ಬರಿಬೋದು? ಹಾಂ, ಅಕ್ಕಪಕ್ಕ ನೋಡೋದೇನು ಪ್ಲಾನ್ ಇದೆಯಾ? ಏನೂ ಇಲ್ಲ. ಯಾರು ತೋರಿಸ್ಕೊಳಲ್ವಾ? ತೋರಿಸ್ತಾರೆ, ಬರೆಯಲ್ಲ. ಹೌದಾ? ತೋರ್ಸಿದ್ರು ಬರಲ್ಲ ನೀವು? ನಿಮ್ಗೆ ನಿಮ್ಮ ಅಕ್ಕಪಕ್ಕ ಯಾರು ಇಲ್ವಾ? ನಿಮ್ಮ ಫ್ರೆಂಡ್ಸು ಇಲ್ಲಿ ಬಗ್ರು ಏನಣ್ಣ ಹೇಳ್ಕೊಡ್ತಾರ? ಸರಿ, ಚೆನ್ನಾಗಿ ಬರೀರಿ ಎಕ್ಸಾಮ್. ಬೆಸ್ಟ್ ಆಫ್ ಲಕ್. ನಿಮ್ಮ ಹೆಸರೇನು? ಯತೀಕ್ಷಾ. ಯಾವ ಸ್ಕೂಲು? ಹಳೆ ಕೆಂಪೇನಹಳ್ಳಿ ಗೌರ್ಮೆಂಟ್ ಸ್ಕೂಲ್. ಹೌದಾ? ಅಲ್ಲಿ ಅದೇ ಊರ ನಿಮ್ಮದು? ಹಳೆ ಕೆಂಪೇನಹಳ್ಳಿ ನಾವು. ಸರಿ, ನಿಮ್ಮ ಟೀಚರ್ ಹೆಸರೇನು? ಪದ್ಮಿನಿ ಮ್ಯಾಮ್ ಅಂತ. ಚೆನ್ನಾಗಿ ಮಾಡೋರ ಪಾಠ ಎಲ್ಲ? ಸಿಲೆಬಸ್ ಎಲ್ಲ ಕವರ್ ಮಾಡಿದಾರಾ? ಯಾವುದು ಮಿಸ್ ಆಗಿಲ್ವಾ? ಒಂದೆರಡು ಫಾರ್ಮುಲಾ ನೆನಪಿದೆ ನಿಮಗೆ? ಯಾವ್ದಾದ್ರು ಫಾರ್ಮುಲಾಸು ಕನ್ನಡದಲ್ಲಿ? ಸೂತ್ರಗಳು ನೋಡ್ಕೊ, ಹೇಳ್ಬಿಡಿ. ಹಂಗೆ ಹೇಳಿ, ನೆನಪಿದ್ರೆ ಒಂದಿಲ್ಲ 2 ಹೇಳಿ, ಪರವಾಗಿಲ್ಲ. ನಾ ಕಟ್ ಮಾಡಿಬಿಡ್ತೀನಿ. ಶೂನ್ಯತೆಗಳ ಮತ್ತೆ ಈಜಿಕಲ್ಟು -b/a. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ c/a. ಶೋಧಕ b² - 4ac. ವರ್ಗಗಳ ಮೂಲ x -b ± √√b² - 4ac/2a. ಸೂಪರ್. ಟಾಪರ ಇವರು? ನಿಮ್ಮ ಕ್ಲಾಸ್ ಟಾಪರಾ? ಯಾರು ನಿಮ್ಮ ಕ್ಲಾಸ್ ಟಾಪರ್? ಯಾರು ಕರೀರಿ ಅವ್ರಿಗೆ, ಬನ್ನಿ ವಿಡಿಯೋಲಿ. ಪರವಾಗಿಲ್ಲ, ಬನ್ನಿ. ನಿಮ್ಮ ಪೇರೆಂಟ್ಸ್ ಎಲ್ಲ ನೋಡ್ತಾರೆ ವಿಡಿಯೋ, ಒಳ್ಳೆ ಮಾತಾಡಿದ್ರೆ. ಸರಿ, ಎಷ್ಟು ಮಾರ್ಕ್ಸ್ ಬರಿಬೋದು ಅಂದಾಜು ನೀವು ಇವತ್ತು? 70 80 ಮಾರ್ಕ್ಸ್ ಅಲ್ವಾ ಎಕ್ಸಾಮು? 70 ಎಬೋ ಬರೀಬೇಕು. ಚೆನ್ನಾಗಿ ಬರೀರಿ, ಒಳ್ಳೇದಾಗಲಿ ನಿಮಗೆ. ಕೆಟ್ಟದೇನು ಆಗಲ್ಲ ಯೂಟ್ಯೂಬಲ್ಲಿ. ಇಲ್ಲ, ಚೆನ್ನಾಗಿರೋ ಅಷ್ಟೇ. ಹಾಂ, ಸರಿ, ನಿಮ್ಮ ಹೆಸರು ಹೇಳಿ. ಆಯಿತು, ಎಲ್ಲರೂ ಗೊತ್ತಾಗಲಿ ಅವ್ರಿಗೆ ಎಲ್ಲ. ದಿಗಂತ್. DEGANTH. ದಿಗಂತ್.
ಸರಿ, ಯಾವ್ರು ನಿಮ್ಮದು? ತುಂಬ್ಲಾ. ಸ್ಕೂಲ್ ಹೆಸರು? ಎಡ್ದವ್ರೆ, GHS ಎಡ್ದವ್ರೆ. ಮ್ಯಾಥ್ಸ್ ಎಕ್ಸಾಮ್ ಇವತ್ತು. ಹೆಂಗಿತ್ತು ಪ್ರಿಪ್ರೇಷನ್ ನಿಮ್ಮದು? ಹೆಂಗೆ ಓದಿದ್ದೀರಾ? ಕಲ್ತಿಲ್ವಾ? ಯಾಕೆ ಟೈಮ್ ಸಿಗ್ಲಿಲ್ವಾ? ಕಲ್ತಿದ್ದೀನಿ. ಸ್ಕೂಲ್ ಬಿಟ್ಟು ಏನು ಬೇರೆ ಕೆಲಸ ಮಾಡ್ತೀರಾ ನೀವು? ಗದ್ದೆ ಏನಾದ್ರು ಇದೆಯಾ ನಿಮ್ಮದು? ಗದ್ದೆ ಏನಾದ್ರು ಇದೆಯಾ? ಗದ್ದೆ ಕೆಲಸ ಏನೋ ಮಾಡ್ತೀರಾ ಏನಾದ್ರು? ಇಲ್ವಲ್ಲ. ನಾಷ್ಟ ಏನು ಮಾಡಿದ್ರಿ? ನಾಷ್ಟ. ಸರಿ, ಒಂದು ಅಂದಾಜು ಎಷ್ಟು ಮಾರ್ಕ್ಸ್ ಬರೀ ಬಂದು ನೀವು? ಒಂದು ಹೋಪು ಒಂದು ಎಷ್ಟು ಮಾರ್ಕ್ಸ್? 30 ಮೇಲೆ. ಪಾಸಿಂಗ್ ಎಷ್ಟು? 26. ನಿಮ್ಮ ಟೀಚರ್ ಹೆಸರು? ಹೇಮಲತಾ ಮಿಸ್. ಚೆನ್ನಾಗಿ ಮಾಡಿದಾರ ಪಾಠ? ಚೆನ್ನಾಗಿ ಮಾಡ್ಯಾರೆ. ಹಂಗೂ ಅರ್ಥ ಆಗಿಲ್ಲ ಅನ್ಸುತ್ತೆ ನಿಮಗೆ. ಗಣಿತಕ್ಕೆ ನಮಗೂ ಆಗ್ಬಾರ್ದು. ಎಷ್ಟನೇ ಎಕ್ಸಾಮ್ ಇವತ್ತು? ಇವತ್ತು ಹಾಂ, 4ನೇದು. ಇನ್ನು ಎಷ್ಟಿದೆ ಎಕ್ಸಾಮ್? 2 ಯಾವ್ದು? ಹಿಂದಿ, ಹಾಂ, ಸೋಷಿಯಲ್. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಸೋಷಿಯಲ್, ಹಿಂದಿ. ಫೇವ್ರೇಟ್ ಸಬ್ಜೆಕ್ಟ್ ಸೋಷಿಯಲ್, ಹಿಂದಿ. ಓಹೋ, ಅದು 2 ಮಿಕ್ಕಿರೋದು. ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರ್ತಿದ್ದೀರಾ ನೀವು? ಎಲ್ಲ 50 ಮೇಲೆ. ಮ್ಯಾಥ್ಸು ಎಲ್ಲ 50 ಮೇಲೆ ಬರ್ತಿದ್ದೀರಾ? ಇವತ್ತು ಬರೀಬೋದು 50 ಮೇಲೆ? ಮೇಲೆ. ನಿಮಗೆ ಪಾಸ್ ಆದರೆ ಸಾಕಾ ಅಥವಾ ಮಾರ್ಕ್ಸ್ ತೆಗಿಬೇಕಂತ? ಸ್ಕೋರ್ ಬೇಕು. ಏನಕ್ಕೆ? ಹೈಯರ್ ಎಜುಕೇಷನ್ಗೆ ಚೆನ್ನಾಗಿ ಸೀಟ್ ಸಿಗಲಿ ಅಂತ. ಸಿಗುತ್ತೆ. ಚೆನ್ನಾಗಿ ಹೋದ್ರೆ ಸಿಗುತ್ತೆ. ಸರಿ, ಚೆನ್ನಾಗಿ ಮಾಡಿರಿ ಎಕ್ಸಾಮು. ಧ್ರುವನಾ? ಯಾವರು? ಹೊಸಕೆಂಪನಹಳ್ಳಿ. ಯಾವ ಸ್ಕೂಲ್ ಹೆಸರು? ಸರ್ಕಾರಿ ಪ್ರೌಢಶಾಲೆ ಹಳೆ ಕೆಂಪನಹಳ್ಳಿ. ನಿಮ್ಮ ಟೀಚರ್ ಯಾರು? ಮ್ಯಾಥ್ಸ್ ಟೀಚರು? ಪದ್ಮಿನಿ ಮ್ಯಾಮ್. ಎಲ್ಲಿಂದ ಬರೆದವರು? ಅವರು ಮೈಸೂರಿಂದ. ಹಾಂ, ಚೆನ್ನಾಗಿ ಪಾಠ ಮಾಡ್ತಾರಾ? ಎಲ್ಲ ದೇವರಿದ್ದಂಗ ನಮ್ಗೆ. ಹೌದಾ? ಹೇಳಿ ಅವ್ರಿಗೆ, ಅವ್ರು ನೋಡ್ಕೊಳ್ಳಿ ಅವ್ರಿಗೆ. ದೇವರಿಂದಂಗ ನಮ್ಮ ಮಿಸ್ಸು. ಹಾಂ, ಹೇಳಿ ಏನು ಬೇಕು? ನಮ್ಮ ಫೇವ್ರೇಟ್ ಮ್ಯಾಮ್ ಅವರು. ಸರಿ, ಎಲ್ಲ ಕವರ್ ಮಾಡಿದಾರ ಅವ್ರ ಪಾಠ ಎಲ್ಲ? ಎಲ್ಲ ಮಾಡವ್ರೆ. ಒಂದು ನೆನಪಿದೆ ಏನಾದ್ರು? ಒಂದು ಫಾರ್ಮುಲಾ ಏನಾದ್ರು ಹೇಳ್ಬೇಕಾ? ಸೂತ್ರ ಒಂದು ಗೊತ್ತಿದ್ರೆ ಹೇಳಿ. P of x is equal to mx plus mx, my plus my, ಹೇಳಿ, ಪರವಾಗಿಲ್ಲ ಹೇಳಿ. m1 plus m2, m1 plus m2. ಸರಿನಾ ಹೇಳಿದರು? Sn is equal to n by 2 is into 2 plus a minus 1 into d. ಎಷ್ಟು ಮಾರ್ಕ್ಸ್ ಬರೀಬೋದು ಅಂದಾಜು? ಒಂದು ಅಂದಾಜು 45. 45. ಪಾಸಿಂಗ್ 25. ಸರಿ, ಚೆನ್ನಾಗಿ ಬರೀರಿ ಎಕ್ಸಾಮ್, ಒಳ್ಳೇದಾಗ್ಲಿ. ನಿಮ್ಮ ಹೆಸರೇನು? ರಂಜಿತಾ. ಯಾವರು? ಎಡ್ದೋರೆ. ನಡ್ಕೊ ಬಂದಿದ್ದ ಅಲ್ಲಿಂದ? ಆಟೋ ಇಲ್ವಾ ಇಲ್ಲಿಂದ? ಐತೆ ದಂಡ ಅಂತ ನಡ್ಕೋಬೋದು. ಹೌದಾ? ನಾಷ್ಟ ಮಾಡಿದ್ರ? ಎಲ್ಲ ಅಲ್ಲೇ ಹೊಟ್ಟೆ ದೋಸೆ ನಡ್ಕೊ ಬರಂಗೆ. ಏನ್ ಮಾಡಿ ನಾಷ್ಟ? ಪುರಿ. ಚೆನ್ನಾಗಿ ಓದಿದ್ರ ಎಕ್ಸಾಮ್ ಎಲ್ಲ? ಚೆನ್ನಾಗಿ ಓದಿದ್ವಿ. ಏನ್ ಎಕ್ಸಾಮ್ ಇವತ್ತು? ಗಣಿತ. ಭಯಾನ ಅಥವಾ ಇಷ್ಟನಾ ಇದು ಸಬ್ಜೆಕ್ಟ್? ಇಷ್ಟನಾ? ಫೇವ್ರೇಟ್ ಸಬ್ಜೆಕ್ಟ್. ನಿಮ್ ಟೀಚರ್ ಯಾರು? ನಮ್ಮ ಟೀಚರ್ ಹೇಮಲತಾ ಮಿಸ್. ಎಲ್ಲಿಂದ ಬರೋದವರು? ಮೈಸೂರಿಂದ. ಚೆನ್ನಾಗಿ ಮಾಡಿದ್ರ ಪಾಠ ಎಲ್ಲ ಅವರು? ಚೆನ್ನಾಗಿ ಮಾಡಿದ್ರು. ಒಂದೆರಡು ಫಾರ್ಮುಲಾ ನೆನಪಿದೆ, ಸೂತ್ರಗಳು ನೆನಪಿದೆ ಹೇಳಿ. an equals a plus n minus 1 into d. ಕರೆಕ್ಟ್ ಹೇಳಿದ್ದು. Sn equals n by 7a plus n minus 1 into d. ಇನ್ನು n equals a plus n minus 1 into d. ನಿಮಗೆ ಫಸ್ಟ್ ಆಗ್ಬಿಡ್ಲಿ. m1 x2 plus m2 x1 by m1 plus m2. ನಿಮ್ಮ ಕ್ಲಾಸ್ ಟಾಪರ್ ಯಾರು? ಪ್ರಿಯಾಂಕಾ. ಎಲ್ಲಿ ಅವರು? ಎಲ್ಲಿ ಅವರೇನಾ? ಹೌದು. ಬರಲ್ವಾ ವಿಡಿಯೋ ಅಲ್ಲಿ ಅವರು? ಬರ್ತಾರೆ, ಮಾತಾಡ್ಸ್ತಾರೆ. ಬನ್ನಿ. ಸರಿ, ಎಷ್ಟು ಮಾರ್ಕ್ಸ್ ಬರೀಬೋದು ಅಂದ್ರೆ ನೀವು ಇವತ್ತು? 50 ಪಕ್ಕನಾ? ಎಷ್ಟು? 80 ಮಾರ್ಕ್ಸ್ ಇರುತ್ತೆ. ಅದು ಎಲ್ಲ ಅಟೆಂಡ್ ನಿಮ್ಮ ಫೇವರೇಟ್ ಮಾಡಿರ್ತೀವಿ. ಸಬ್ಜೆಕ್ಟ್ ಎಲ್ಲ ಅಟೆಂಡ್ ಮಾಡಿರ್ತೀವಿ. ಅದ್ರ ಮಾರ್ಕ್ಸ್ ಅದರಲ್ಲಿ ಇಡೀ ಕಟ್ ಆಗಿ ಕೋರ್ಸಲ್ಲಿ ಅಷ್ಟು ಬರುತ್ತೆ. 50 ಮಾರ್ಕ್ಸ್ ಕೊಟ್ಟಿರ್ತೀವಿ. ಸರಿ, ಚೆನ್ನಾಗಿ ಬರೀರಿ, ಒಳ್ಳೇದಾಗ್ಲಿ. ನಿಮ್ಮ ಹೆಸರಲ್ಲಿ ಆಯ್ತು? ಅಂಜಲಿ. ಅದು ಸೇಮ್ ಊರ ನಿಮ್ದು? ಎರ್ದೋಡೆನಾ? ಅಲ್ಲಿ ಎಷ್ಟು ಕಿಲೋಮೀಟರ್ ಇಲ್ಲಿಗೆ? 1 ಕಿಲೋಮೀಟರ್ ನಡ್ಕೊ ಬರ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಮೊದಲು ಸೈಕಲ್ ಎಲ್ಲ ಕೊಡ್ತಿದ್ರು ಸ್ಕೂಲಲ್ಲಿ, ಕಾಂಗ್ರೆಸ್ ಪಾರ್ಟಿಯವರೆಲ್ಲ. ಇವಾಗ ಕೊಡ್ತಿಲ್ಲ. ಏನಾದ್ರು ಹೇಳ್ಬೇಕು ಅವ್ರಿಗೆ, ನಮಗೆ ಬೇಕು ಬೇಡವಾ? ಬೇಡ ಬಿಡಿ, ಅವರೇ ಮಾಡಿಕರ್ಲಿ. ಸರಿ, ನಿಮ್ಮ ಟೀಚರ್ಗೆ ಏನಾದ್ರು ಒಳ್ಳೆ ಹೇಳ್ತೀರಾ ನೀವು? ಹೇಮಲತಾ ಮಿಸ್ಗೆ ನಿಮ್ಗೆ ಏನಾದ್ರು ಒಳ್ಳೆ ಮಾತು ಹೇಳಬೇಕಂತ ಇಷ್ಟಪಡ್ತೀರಾ ಏನಾದ್ರು? ನಮಗೆ ರಿಸಲ್ಟ್ ಎಲ್ಲ 100% ರಿಸಲ್ಟ್ ಕೊಡ್ತೀವಿ. ಹಾಂ, ಸರಿ, ಸೂಪರ್. ಚೆನ್ನಾಗಿ ಓದಿದ್ದೀರಾ ನೀವು? 100%. ನಿನ್ನೆ ರಾತ್ರಿ ಓದ್ರಾ ಅಥವಾ ಮಲ್ಕೊಂಡ್ರಾ? ಇಲ್ಲ, ಓದಿದ್ವಿ. ಎಷ್ಟು ಗಂಟೆ ತನಕ ಓದ್ರಿ? 12 ಗಂಟೆಗೆ. 12 ಗಂಟೆ ತನಕ ನಿದ್ದೆ ಬರ್ಲಿಲ್ವಾ? ಇಲ್ಲ. ವರ್ಕ್ ಮಾಡಿ ಪ್ರಾಕ್ಟಿಕಲ್ ಇರಬೇಕು. ಸೂತ್ರಗಳೆಲ್ಲ ಓದಿದಿರಾ? ಎಷ್ಟು ನೆನಪಿದೆ ನಿಮ್ಗೆ? ಎಲ್ಲ ನೆನಪಿದೆ. ಹೇಳಿ ಒಂದಿಷ್ಟು. ಎಷ್ಟು ನೆನಪಿದೆ ಎಲ್ಲ ಹೇಳಿ. ಫುಲ್ ವಿಡಿಯೋ ಹಾಕ್ತೀನಿ. ಹೇಳಿ. ಡೆಲ್ಟಾ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4ac. Sn ಈಕ್ವಲ್ಸ್ n by 2a ಪ್ಲಸ್ n ಮೈನಸ್ 1 ಇಂಟು ಡಿ. an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌಲ ಹೇಳಿ. p of x equals
P of x equals x1 minus x2 comma y1 plus y2. ಹಾಂ ಈಗ ಸರಿ ಇಷ್ಟು ನೆನಪಿದೆ, ಚೆನ್ನಾಗಿದೆ, ಎಲ್ಲ ನೆನಪಿದೆ. ಈಗ ಇದರಲ್ಲಿ ಯಾವ್ದು ಬರ್ಬೋದು ಎಕ್ಸಾಮ್ ಅಲ್ಲಿ? ಎಲ್ಲ ಬರುತ್ತಾ ಸೂತ್ರ ಇದು? ಭಾಗ ಪ್ರಮಾಣ ಸೂತ್ರ ಎಲ್ಲ ಬರುತ್ತೆ. ಎಲ್ಲ ಟೈಪ್ ಬರುತ್ತಾ? ಹೌದು ಸರಿ, ಎಲ್ಲ ಹೇಳಿದ್ರೆ ಮೇಡಮ್ ಇದೇ ಬರುತ್ತೆ ಅಂತ. ಹೌದು. ಇನ್ ಫ್ರೀ ಬಿಡ್ತಿದ್ರೆ ಅಲ್ಲಿ ಅಥವಾ ಟಫ್ ಆಗಿ ಮಾಡ್ತಾ ಟಫ್ ಇದೆಯಾ? ಇದು ಇಲ್ಲಿಗಂಟೆ ಎಷ್ಟು ಎಕ್ಸಾಮ್ ಬರ್ತಿದ್ದೀರಾ ನೀವು? 4 ಮೂರಾ? ನಾಲ್ಕು. ಸರಿ, ಎಲ್ಲ ಟಫ್ ಇತ್ತಾ ಅಥವಾ ಈಸಿ ಇತ್ತಾ? ಎಲ್ಲ ಈಸಿ. ಈಸಿ ಇತ್ತಾನಾ? ಇಂಗ್ಲಿಷ್ ಸೈನ್ಸ್ ಹೆಂಗಿತ್ತು? ಸೈನ್ಸ್ ಈಸಿ ಆಗಿತ್ತು. ಈಸಿ ಇತ್ತಾ? ಎಷ್ಟು ಮಾರ್ಕ್ಸ್ ಬರ್ತಿದ್ರೆ? 80 ಮಾರ್ಕ್ಸ್ ಬರ್ದೆ. 80ಗೆ 80. ಹೌದು. ಕಟ್ ಮಾಡಿ ಬರ್ಬೋದು, ಒಂದು 60-70 ಬರ್ಬೋದು. ಬರ್ಬೋದು. ಇದು ಎಷ್ಟು ಬರಿಬೋದು ನೀವು? ಇದು 60 ಮೇಲೆ ಬರೀ. 60. ನೀವೆಲ್ಲ ಅಕ್ಕಪಕ್ಕ ಇದ್ದೀರಾ ಫ್ರೆಂಡ್ಸು ಅಥವಾ ದೂರ ದೂರ ಇದ್ದೀರಾ? ಇಲ್ಲ ಅಕ್ಕಪಕ್ಕ. ಎಲ್ಲ ತೋರಿಸ್ಕೊಡ್ತಾರಾ? ಇಲ್ಲ ಎಕ್ಸಾಮ್ ಅಲ್ಲಿ ದೂರ ದೂರ? ಹೌದು. ಇಲ್ಲಿ ಬೇರೆ ಬೇರೆ ರೂಮಾ? ಹೌದು. ನಿಮ್ಮ ಅಕ್ಕಪಕ್ಕ ಯಾರು ಇಲ್ವಾ ಇಲ್ಲಿ ಗೊತ್ತಿರೋರು? ಒಬ್ಳೇನಾ? ಹೌದು. ಎಲ್ಲಿ ಕೊಡ್ತೀರಾ? ಯಾರು ಫ್ರೆಂಡ್ಸ್ ಎಲ್ಲ ಆಗಿದಾರಾ? ಯಾರು ಹೆಲ್ಪ್ ಮಾಡಲ್ಲ? ಹೆಲ್ಪ್ ಮಾಡಲ್ಲ? ಯಾರು ಸಿಕ್ಕಾಕೊಂಡ್ಬಿಟ್ಟಿದಾರಾ ಇಲ್ಲಿ? ಚೀಟಿ ಗಿಟಿ ಎಲ್ಲ ಯಾರಿಲ್ವಾ? ಸರಿ, ಚೆನ್ನಾಗಿ ಬರೀರಿ ಎಕ್ಸಾಮ್, ಒಳ್ಳೇದಾಗ್ಲಿ. ಹೇಳಿ ಮತ್ತೆ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗೊತ್ತಿಲ್ಲ, ಮರ್ತೋಗದ ನಂಗ. ಈ ತರ ಮಾತಾಡಿ, ಇವಾಗ ಮರಿಬಾರ್ದು ಹೆಸರು ನಿಮ್ದು. ಆತರ ಮಾತಾಡಿ. ಮೋಹನ್ ದಾಸ್ ಕುಮಾರ್ ಯಾರು ಮಾತಾಡ್ದ ಔಷಧಿ ನಿಮ್ ಕ್ಲಾಸ್? ನನ್ನ ಹೆಸರು ನೀರಿಂದ ಹರ್ಕ ಬರೋ ಒಳೆಯಿಂದ ಬರೋ ನಿರುಪಮ್ಮ. ನನ್ನ ಹೆಸರು ನಿರುಪಮ್ಮ. ನನ್ನ ಹೆಸರು ಇಂಟ್ರೊಡಕ್ಷನ್ ಅಂದ್ರೆ ಇದು ಈ ತರ ಇರ್ಬೇಕು. ಸರಿ, ಯಾವ ಸ್ಕೂಲ್ ನಿಮ್ದು? ನಮ್ದು ಸರ್ಕಾರಿ ಪ್ರೌಢ ಶಾಲೆ. ಎಲ್ಲಿ ಇರೋದು ಅದು ಎಡ್ದರೆ ಅಂದ್ರೆ ಎಡ್ದರೆ ಅಂತಂದ್ರ ಹಿಂಗ ರೋಡ್ ಅಲ್ಲಿ ನಡ್ಕೋಬೇಕು. ಅಲ್ಲಿ ಒಂದು ಮರ ಸಿಗುತ್ತಾ, ಅಲ್ಲಿ ಹಿಂಗ ತಿರ್ಗ್ಬೇಕು. ಹಂಗ ತಿರುಗದಂಗ ಅಲ್ಲಿ ಹಂಗೆ ಸ್ಟ್ರೈಟ್ ನಡ್ಕೊತಿರ್ಬೇಕು. ಹಂಗೆ ಸ್ಟ್ರೈಟ್ ನಡ್ಕೋಬೇಕಾರ ಅಲ್ಲಿ ಚೌಕಿಗೆ ಬಾಲ್ಚೌಕ ಒಂದು ರೋಡ್ ಇರುತ್ತೆ. ಅದು ಅಂಬೇಡ್ಕರ್ದು ನಮ್ದು ರೋಡ್ ದೇವಸ್ಥಾನ, ಮಾಲೇಶ್ವರ ದೇವಸ್ಥಾನ. ಅದರಿಂದ ಮುಂದಕ್ಕೆ ನಡ್ಕೊಳ್ಳೋ ಕೈಗೆ ಮುಕ್ಕಬೇಕು ಸ್ವಾಮಿ ಅಂತ ಕಾಟ ಬಿಡ್ಬಿಡೋದು. ಹಂಗೆ ಮುಂದಕ್ಕೆ ಹೋಯ್ತಿರೋದು. ಹೋಗ್ಬಿಟ್ರಲ್ಲಿ ನಾಸಿರನ್ನ ಅಂಗಡಿ ಇರುತ್ತ. ಜ್ಯೂಸ್ ಬೇಕಾ ಏನ್ ಬೇಕು ತಕೊಳ್ಳೋದು, ಅಂಗಡಿ ತಕೊಳ್ಳೋದು. ಜೆರಾಕ್ಸ್ ಗಿರಸ್ ಬೇಕಾದ್ರೆ ನಮ್ನೇ ಒಂದು ಪ್ರಿಂಟ್ ಔಟ್ ತಗೊಳ್ತಾನ, ತೆಗಿಸ್ಕೊಬಿಡೋದು. ತೆಗಿಸ್ಕೊಂಡು ಹಂಗೆ ಫ್ರೀ ಎಲ್ಲ ನಿಮ್ಗೆಲ್ಲ ಫ್ರೀ. ಹಂಗೆ ನಡ್ಕೋಗೋದು ಮುಂದಕ್ಕೆ. ಅಲ್ಲಿ ಒಂದು ಚಿಕ್ಕ ಯಾವ್ದು ಪ್ರೈಮರಿ ಸ್ಕೂಲ್ ಸಿಗುತ್ತೆ. ಹಂಗೆ ಅಲ್ಲಿ ಐಕ್ಳಿಗ ಬಾಯಿ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋದು. ಹಂಗೆ ಮುಂದಕ್ಕೆ ಹೋದ್ರೆ ಹಾಲು ಡೈರಿ ಇರುತ್ತೆ. ಹಾಲ್ಗಿಲ್ ಬೇಕಾದ್ರೆ ಬುಡ್ಸ್ಕೊಳ್ಳೋದು. ಹಾಲ್ಗಿಲ್ ಬೇಡ ನಮ್ಗಂದ್ರೆ ನಡ್ಕೋಗೋದು. ಅಲ್ಲೇ ಶಾಲೆಯ ದೇವರು ಮಕ್ಕಳೇ ಏನಂತ ಹಂಗಿಲ್ಲ. ಸರಿ ತಪ್ಪಾಯ್ತು. ಮಕ್ಕಳೇ ದೇವರು, ಶಾಲೆಯ ದೇವಕುಲ ಮಕ್ಕಳ ದೇವರು ಅಂತ ಬರ್ದಿರುತ್ತೆ. ಕೈ ಮುಕ್ಕದು, ಒಳಕ ಬಾಲಗಾಲಿಟ್ಟು ಹೋಗೋದು. ಅದೇ ನಮ್ ಸ್ಕೂಲು. ಟೀಚರ್ ಹೆಸರು ಹೇಮಲತಾ ಮಿಸ್ಸು KS. ನಾಷ್ಟಣ ಒಂದು ನಾಷ್ಟಕ್ಕೆ ನಾಷ್ಟ ಮಾಡ್ಬಿಟ್ಟಿನಿ. ಮಾಡಿಲ್ಲ. ಎಕ್ಸಾಮ್ ಟೆನ್ಷನ್ ನೋಡ, ಭಯ ಫುಲ್ಲು. ಭಯ ಇಲ್ಲ, ಈಸಿ ನಮ್ಗ. ಅದ್ರೂ ಟೆನ್ಷನ್ ಓಸಿ ಚೆನ್ನಾಗಿ ಓದಿದ್ದೀರಾ? ಅಣ್ಣ ಉಂಡ್ಬಿಟ್ರೆ ಚಂದಾಗ ಎಲ್ಲ ಮಾಡ್ತಾ ಕಣ. ಅದಕ್ಕೆ ಪ್ರಾಬ್ಲಮ್ ಅದು ನಮ್ಗೆ. ಎಲ್ಲ ಬರ್ಬಿಟ್ಟು ಆಮೇಲೆ ತಿನ್ನಮ್ಮ ಅಂತ. ಆಮೇಲೆ ಎಲ್ಲ ತಿಂದ್ಬಿಟ್ಟು ಎಲ್ಲ ಬರ್ದ್ಬಿಟ್ಟು ಆಮೇಲೆ ಎಲ್ಲ ತಿಂದ್ಬಿಡೋದು ಅಟ್ಲಿ ಕುತ್ಕೊಂಡು. 500 ಬತ್ತಾ ಇರೋದು 100 ಅಲ್ಲ 80 ಮಾರ್ಕ್ಸ್ಗೆ ಎಕ್ಸಾಮ್. ನಮ್ 100 ಬರ್ತೀವಿ. ಎಲ್ಲ ಸೇರ್ಸ್ ಹೇಳಿರೋದು ಎಲ್ಲ ಫುಲ್ ಮಿಕ್ಸ್ ನಮ್ದು. ಎಷ್ಟು ಎಕ್ಸಾಮ್ ಇದೆ ಅಷ್ಟೇ ಎಲ್ಲ 625ಕ್ಕೆ 625 1 ಮಾರ್ಕ್ಸ್ ಕಮ್ಮಿ ಇಲ್ಲ. ಸರಿ, ಸೀರಿಯಸ್ ಆಗಿ ಹೇಳಿ, ಎಷ್ಟು ಅಂದಾಜು? ಒಂದು ಏನಣ್ಣ 80ಕ್ಕೆ 80ಕ್ಕ ಒಂದು 70 ಬರಿತೀನಿ. 70 ಬರಿತೀನಿ. ಅವ್ರು ಕರೆಕ್ಷನ್ ಮಾಡೋರು ಮಿಸ್ಸು ಚೆನ್ನಾಗಿ ಬರ್ದ್ಬಿಟ್ರ 60 ಬಂದ್ಬಿಡ್ತ ಪಕ್ಕ. ಡಿಸ್ಟಿಷನ್ ಕರೆಕ್ಷನ್ ಮಾಡೋರಿಗೆ ಏನಾದ್ರು ಹೇಳಿ ಇವಾಗಲೇ. ಕರೆಕ್ಷನ್ ಮಾಡೋರು ದೇವ್ರುಗಳು ನಮ್ಗೆ ಚೆನ್ನಾಗಿ ಕರೆಕ್ಷನ್ ಮಾಡ್ಕೊಡಿ. ನಾವು ಬೋರ್ಡರ್ ಮೇಲೆ ಬರ್ಬೇಕು, ನಮ್ಗೋಸಿ ಹೆಲ್ಪ್ ಮಾಡ್ಕೊಡಿ. ನಮ್ಮ ಅಣ್ಣನೇ ಮಾಡೋದು ಕರೆಕ್ಷನ್. ಅಣ್ಣ ಚೆನ್ನಾಗಿ ಮಾಡ್ಬಿಡೋಣ. ಸರಿ, ನಿಮ್ ಟೀಚರ್ ಏನಾದ್ರು ಒಳ್ಳೆ ಹೆಸರು ಏನಾದ್ರು? ನಮ್ಮ ಮಿಸ್ಸು ಈಸಿಯಾಗಿ ಹೇಳ್ಕೊಟ್ಟಾರ ನಮ್ಗೆ. ಅವ್ರು ದೇವ್ರಿಗಿಂತ ಹೆಚ್ಚೆ ಮ್ಯಾಥ್ಸ್ ಅಲ್ಲಿ ಅಂದ್ರೆ ಫುಲ್ ಈಸಿಯಾಗಿ ಹೇಳ್ಕೊಡ್ತಾರ. ನಮ್ ಕಲಿಬೇಕು ಅಷ್ಟೇ. ಅವರಿಂದ ನಮ್ಮ ಓಸಿ ಜಾಸ್ತಿ ಸ್ಕೋರ್ ಮಾಡಂಗ ಆಗದ. ಇನ್ನು ಮುಂದಕ್ಕೆ ಅವ್ರು ಹೇಳ್ಕೊಟ್ಟಿರೋದ್ರಲ್ಲೇ ನಡ್ಕೊ ಹೋಯ್ತೀವಿ. ಇನ್ನು ನನ್ನ ಮಾರ್ಕ್ಸು ಚೆನ್ನಾಗಿ ಬರಲಿ ನಮ್ಗೆ PUC. ಇನ್ನೇನಾದ್ರು ಅಷ್ಟೇನಾ? ಇನ್ಯಾರು ಹೇಳ್ಬೇಕಣ, ನಾಳೆ RCB ಮ್ಯಾಚ್ ಅದ. RCB ಮ್ಯಾಚ್ ನಾವು ನೋಡ್ಬೇಕು. ಅಯ್ಯೋ ಅಣ್ಣ ಇವತ್ತಣ್ಣ ಮಾತಾಡ್ಬೇಕಣ್ಣ, ಸಾರಿ ತಪ್ಪಾಯ್ತು. ಅದಕ್ಕೆ ಅಣ್ಣ ಮ್ಯಾಚ್ ನೋಡ್ಬೇಕು. RCBನೇ 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ. ಅದಕ್ಕೆ ವರ್ಷದಲ್ಲಿ ಕಪ್ ಎತ್ಬಿಡ್ತು ನಮ್ದು. 18 ವರ್ಷ ಆದ್ಮೇಲೆ 18 ವರ್ಷ ಆದ್ಮೇಲೆ ಕಪ್ ಎತ್ಬಿಡ್ತು. ನೆಕ್ಸ್ಟ್ ಕಪ್ ಇನ್ನು 18 ವರ್ಷ. ಅದೇ ಕಣಂಗಂದ್ರೆ ನೀವು ಈ ವರ್ಷದಲ್ಲಿ ಎತ್ತೀವಿ. ನಿಮ್ಗೆ ಇಷ್ಟ ಇಲ್ಲದ ಟೀಮ್ ಯಾವುದು? ನಮ್ಗೆ ಇಷ್ಟ ಇರೋ ಟೀಮ್ ಅಂದ್ರೆ ಯಾವ ಇಷ್ಟ ಇಲ್ಲ. ಯಾವ ಇಷ್ಟ ಇಲ್ಲ, ಬರೀ RCB ಒಂದೇ ನಮ್ಗೆ ಇಷ್ಟ. ಒಂದು ಅಷ್ಟೇ. ಸರಿ, ಇದು ಚೆನ್ನಾಗಿದೆ ಮಾತು. ಫೇವರೇಟ್ ಪ್ಲೇಯರ್ ಯಾರು ನಿಮ್ದು? ನಮ್ಗೆ ಕೊಹ್ಲಿ, ಕಿಂಗ್ ಕೊಹ್ಲಿ. ಕೊಹ್ಲಿ ಎಲ್ಲ ಕೊಹ್ಲಿ ನಮ್ಗೆ. ಕೊಹ್ಲಿ ಆರ್ಡರ್ 6 ಆರ್ಡರ್ 4.
ಹೌದಾ ಹಾ ನೇನು ನಮ್ಮ ವಿಕೆಟ್ ಆಗಲ್ಲ ಏನಾರು 6-4 ಧೋನಿ ಇಷ್ಟ ಅಲ್ವಾ? ಧೋನಿ ನಮಗ್ ಬೇಡ ಬೇಡ. ಬೇಡ ಅಮ್ಮ ವಯಸ್ಸಾಗ್ಬಿಟ್ಟದ. ಎಲ್ಲ ಹಾಕಿದ್ರಲ್ಲ CSK ಅನ್ಸುತ್ತೆ ನೀವು. CSK ಅಲ್ಲ ಇದು ನಮ್ದು ಸ್ಕೂಲ್ ಇದು ಬಟ್ಟೆ ಇದು ಅದೇ ನಿಮ್ ಯೂನಿಫಾರ್ಮ್ management ಟ್ರ್ಯಾಕ್ CSK ಸೂಟ್ fan ಅನ್ಸುತ್ತೆ. ಅದಕ್ಕೆಲ್ಲ ಇಲ್ಲಿ CSK ಅಂತ ಹಾಸಿದಾರೆ ಇಲ್ಲಿ ಇಂದ ನಮ್ಮ colour ಎಲ್ಲ ಸರ್ಕಾರಿ ಐತಲ್ಲ? ಪೌಡರ್ ಎಲ್ಲೋ ಇರ್ಲಿ ಅದಿರ್ಲಿ ಅದ್ ಬಿಟ್ಟಕಿ ನೀವು ಹೇಳಿ ನೀವು. ನಾನು KKR. ಹಣ ಅದ್ ಬೇಡ ನಮ್ಗೆ ಅಣ್ಣ ನಮ್ಮ ಏನೋ ಸ್ಕೂಲ್ ಯೂನಿಫಾರ್ಮ್ ಅಂತ ಹಾಕ ಬಂದ್ಬಿಟ್ಟಿವಿ. ಸರಿ. ಇದು ಕರ್ನಾಟಕ ಇದು ಬಾವುಟ ಇರುತ್ತಲ್ಲ ಎಲ್ಲೋ ಕಲರ್ ನಾವು ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಣ್ಣ ಅದು ಅದಕ್ಕೆ ಈ ಸತಿ ಗೆಲ್ಬೋದು RCB. ಈ ಸತ್ ಗೆಲ್ಲುತ್ತಣ್ಣ. ಹೆಂಗ್ ಗೆಲ್ತೀರ ಅದು? ಹೆಂಗ ನಮ್ಗೆ ನಂಬಿಕೆ ಅದ ಈ ಸತ್ತು ನಾವು 10ನೇ ಕ್ಲಾಸಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಬಿಟ್ಟು ಐತಮ್ಮಿ ಗೆಲ್ತಾಮಿ ಅಂದಿರ ಈ ಸತ್ತು RCB ಗೆಲ್ಲುತ್ತ ಅಂತ. ಪಾಸ್ ಆಯ್ತೀರಾ ಒಟ್ನಲ್ಲಿ? ಪಾಸ್ ಆಯ್ತಿಮಿ. ಪಕ್ಕ. ನಿಮ್ಗೆ ಸ್ಕೋರ್ ಇಂಪಾರ್ಟೆಂಟಾ ಅಥವಾ ಪಾಸ್ ಆದ್ರೆ ಸಾಕಾ? ಸ್ಕೋರ್ ಇಂಪಾರ್ಟೆಂಟ್ ಆದ್ರೆ ನಮ್ ಪಾಸ್ ಆಯ್ತಿಮಿ ಸ್ಕೋರ್ ಮಾಡ್ತೀವಿ. ಮುಂದೆ ಏನ್ ಓದ್ಬೇಕಂತ ನಿಮ್ಗೆ ಇಷ್ಟ ಇದೆ? ಅಣ್ಣ ಫಸ್ಟ್ 10ನೇ ಕ್ಲಾಸು ಪಾಸ್ ಐತಿ ಅಂತ ಗೊತ್ತು ಸಾಕಾ? ಆದ್ರೆ ಓದ್ತೀನಿ ಅಣ್ಣ ಮುಂದಕ್ಕ. ಓದ್ತೀರಾ? ಓದ್ತೀನಿ ಅಣ್ಣ. ಏನ್ ತಗೋಬೇಕು ಅಂತ ನಮ್ಮ ಅಪ್ಪ ನಮ್ಮ ಹೇಳ್ತಾರ ತಗತ್ತೀನಿ ಅಣ್ಣ. ಅದಾ ಓದೋದ್ ನೀವ್ ತಾನೆ? ಓದೋದ್ ನಾನು ಅವ್ರು ಹೇಳ್ಕೊಡ್ತಾರ ನಮ್ಗ ಈ ತರ ತಪ್ಪು. ನಿಮ್ಮಪ್ಪ ಏನ್ ಮಾಡೋದ್ ಕೆಲಸ? ನಮ್ಮಪ್ಪ ಮನೇಲಿ ಕೆಲಸ ಮಾಡುತ್ತಾ ನಮ್ಮವ್ವ ಸ್ಕೂಲ್ ಅಡುಗೆ ಮಾಡಕ್ ಹೋಯ್ತಾ. ಹೌದಾ? ಎಲ್ಲಿ ಅಲ್ಲೇ ಪ್ರೈಮರಿ ಸ್ಕೂಲ್ ಹೋಯ್ತಾ. ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಅದೆಲ್ಲ? ಓದು ನೀ ಎಲ್ಲಿ ಗಂಟೆ ಓದ್ತಿದೆ ಅಲ್ಲಿ ಗಂಟೆ ಓದು ಅಂತ ಎಲ್ಲ ಹೇಳ್ತಾರ ಓದ್ತೀನಿ. ಸರಿ ಚೆನ್ನಾಗಿ ಎಕ್ಸಾಮ್ ಬರೀರಿ. ಸರಿ ಅಣ್ಣ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಉಲ್ಲಾಸ್ ಅಂತ ಬ್ರೋ. ಮುಲ್ಲಾಸು. ಯಾವ ಸ್ಕೂಲು? ಕುಪ್ಪೆ ಸ್ಕೂಲ್ ಬ್ರೋ. ಎಲ್ಲಿರೋದು ಅದು? ಇಲ್ಲಿ ರಂಗಸಮುದ್ರ ಸಮುದ್ರ. ನಿಮ್ ಟೀಚರ್ ಇವರೇನಾ? ಬ್ರೋ ಅವರೇ ಟೀಚರ್ ಅಂಜು ಚೆನ್ನಾಗಿ ಮಾಡಿದಾರ ಪಾಠ? ಬ್ರೋ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಿಲೆಬಸ್ ಕವರ್ ಮಾಡಿದಾರ? ಕವರ್ ಮಾಡಿದ್ದಾರೆ ಬ್ರೋ. ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರಾ? ಬ್ರೋ. ಹೆಸರು ಅವ್ರದ್ದು? ಅಂಜು ಮ್ಯಾಮ್ ಅಂತ ಬ್ರೋ. ಏನಾದ್ರು ಹೇಳ್ಬೇಕು ಅವ್ರಿಗೆ ನೀವು? ಥ್ಯಾಂಕ್ ಯು ಅಂತ ಹೇಳ್ಬೇಕು ಬ್ರೋ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇಷ್ಟು ದಿನ. ಸೂತ್ರ ನೆನಪಿದ್ಯಾರ ಅದು? ಹ್ಞೂ ಬ್ರೋ. ಹೇಳಿ ಒಂದು ಸೂತ್ರ. n = a + n - 1 × d. ಅಷ್ಟು ಒಂದೇನ ಅದು? ಇನ್ನೂ ಗೊತ್ತು ಬ್ರೋ. ಹೇಳಿ ಆಯ್ತು ಒಂದೆರಡು ಹೇಳಿ. Sn = n/2 2a + n - 1 × d ax² + bx + c = 0. ಸರಿ ಒಂದು ಎಷ್ಟು ಮಾರ್ಕ್ಸ್ ತೆಗಿಬೋದು ಇವತ್ತು? ಸ್ಕೋರ್ ಮಾಡ್ಬೋದು? 50 above. 50 above. 80 ಮಾರ್ಕ್ಸ್ ಇರೋದು. 50 above. ಪಾಸಿಂಗ್ ಮಾರ್ಕ್ಸ್. ಬ್ರೋ. ಸರಿ ಚೆನ್ನಾಗಿ ಬರೀರಿ ಎಕ್ಸಾಮ್. ನಿಮ್ಮ ಹೆಸರು ಹೇಳಿ. ಪವಿತ್ರ. ಪವಿತ್ರ. ಯಾವ ಸ್ಕೂಲು? GCS ಕುಪ್ಯ. ಸೇಮ್ ಮೇಡಮಾ? ಏನಾದ್ರು ಹೇಳ್ಬೇಕಾ ಮೇಡಮ್ಗೆ ನೀವು? ಇಲ್ಲ ಚೆನ್ನಾಗಿ ಮಾಡ್ತಾರೆ ಪಾಠ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಹೇಳ್ಕೊಟ್ಟಿದ್ದಾರಾ? ಪಾಸಿಂಗ್ ಮಾರ್ಕ್ಸ್ ಬರೀತೀರಾ ಅಥವಾ ಜಾಸ್ತಿ ಸ್ಕೋರ್? ಜಾಸ್ತಿ ಸ್ಕೋರ್. ಒಂದು ಎಷ್ಟು ಮಾರ್ಕ್ಸ್ ಬರೀಬೋದು ಅಂದಾಜು? ಒಂದು ಔಟ್ ಆಫ್ ಔಟ್ ತೆಗಿಬೋದಾ? ಇಲ್ಲಿ ಗಂಟೆ ಎಷ್ಟು ಎಕ್ಸಾಮ್ ಆಗಿದೆ? ನೀವು 3 ಆಗಿದೆ. 3ರಲ್ಲೂ ಚೆನ್ನಾಗಿ ಬರ್ತಿದ್ದೀರಾ? ಎಷ್ಟು ಮಾರ್ಕ್ಸ್ ಬರ್ತೀರಾ 3ರಲ್ಲಿ ನೀವು? ಸೈನ್ಸಲ್ಲಿ ಎಷ್ಟು ಬರ್ತಿದ್ದೀರಾ ಸೈನ್ಸ್ ಎಕ್ಸಾಮಲ್ಲಿ? 75 ಮೇಲೆ. 25 ಮೇಲೆ. ಇಂಗ್ಲೀಷು? 70 ಮೇಲೆ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಮ್ಯಾಥ್ಸೇನಾ? ನಿಮ್ಮ ಟಾಪರ್ ಯಾರು ಕ್ಲಾಸಲ್ಲಿ? ನಿಮ್ಮ ಟಾಪರ್ ಯಾರು ನಿಮ್ಮ ಕ್ಲಾಸಲ್ಲಿ? ನೀವೇನಾ? ಅದಕ್ಕೆ ಮೇಡಮ್ ಹೇಳ್ತಿರೋದು ಮಾತಾಡಿ ಅಂತ. ಸರಿ ಒಂದು 50 ಮಾರ್ಕ್ಸ್ ಬರೀಬೋದು ಇಲ್ಲ ನೀವು? ಜಾಸ್ತಿ ಬರೀಬೋದಾ? 80 ಔಟ್ ಆಫ್ 40. ಸರಿ ಹೌದಾ? ಫಾರ್ಮುಲಾ ನೆನಪಿದೆ ಏನಾದರೂ? ಎಷ್ಟು ಎಲ್ಲ ಓದಿದ್ರೆ ಫಾರ್ಮುಲಾಗಳು? ಒಂದು ಹೇಳಿ ಒಂದೆರಡು ಫಾರ್ಮುಲಾ ಸೂತ್ರಗಳು ಯಾವುದಾದ್ರು ನಿಮ್ಗೆ ಯಾವ್ದು ನೆನಪಿದೆ ಅದು? Sn = n/2 2a n - 1 d. ಸರಿ ನರ್ವಸ್ ಆಗಬೇಡಿ, ಚೆನ್ನಾಗಿ ಬರೀರಿ ಎಕ್ಸಾಮ್. ಓದಿದ್ರೆ ಚೆನ್ನಾಗಿ ಟಾಪರ್ ನೀವು बरीतरा सरी बेस्ट ऑफ लक। हमारे गाँव के छोकरा कहेंगे तो हमेशा तुमने एक जगह मिलती ये बाड़ी में बाकी के स्कूल के आपको सामने पढ़ लेके बैठी वहाँ पढ़े था क्या कर रही देखेंगे जाकर पूछेंगे। हमें तो इनका अच्छा चाहती बात करें तो अच्छा हमें भी देखती गाँव वाले भी देखती तारीफ़ करती देखेंगे क्या बोलती इन्हों। अस्सलाम वालेकुम खैरियत है? हाँ सब आराम से बैठे ना माशाल्लाह। ये क्या ही ऐसा करने का क्या वास्ते ऐसा करने का? हाँ डर रही हो क्या? बात कर देंगे यार तुम्हें बात कर देंगे जय तुम्हारा नाम बोलो। मोहम्मद फैजान। घर की चीज़ तुम्हें? हाँ। स्कूल तुम्हारी कौन सी नाम है? लाल स्कूल। लाल स्कूल। तुम्हारे टीचर कौन है? एम के सर मैथ से अच्छा करा कहीं उन्होंने बोलो अच्छा करा ही नहीं अच्छा करा कहीं उनके वास्ते किसी भी अच्छी बात तुम्हें बोलना चाहती? नहीं क्या भी नहीं ध्यान से पास होती ना तुम्हें एक अंदाज कितने मार्क्स का लिखेंगे तुम्हें अंदाज हो जाए? 80 मार्क्स का पेपर है। कितने मार्क्स का लिखेंगे तुम्हें अंदाज? 30 पासिंग मार्क्स 25 तेरा भाई तेरा इंटरनल 20 तो 25 मार्क्स पास लिखेगा तो 13 मार्क्स लिखित पास है। 13 मार्क्स का लिखित पास
वही और इंटरनल मिला को टोटल 25 आना। हम्म, हाँ तो तुम्हें अंदाजा कितना मार्क्स का 30 मार्क्स का बस खाली तुम्हारा जे बस पास होने। बस अब तुम्हें अब एक पूछता हूँ, पास होना जरूरी की क्या मार्क्स करना जरूरी है ज़्यादा? पास होना जरूरी पास है बस से। बस। चलो ठीक है, अच्छा लिखो एग्जाम में। नाम बोलो तुम्हारा? आयान अयान। कौन सी स्कूल है? 8th स्कूल हाई स्कूल हाई स्कूल है। टीचर तो आपके एम एम के सर अच्छा वर्क करा उन्होंने, अच्छा करा सारे सिलेबस कवर कर को ही कहते स्ट्रिक्ट की है क्या फ्री हो ना थोड़ा स्टिक के फुल्ली स्ट्रिक्ट फुल है। उनके बारे में क्या तू बोलना चाहती है कि तुम्हें एम के बारे में? उनके बारे में क्या भी बोलना नहीं होता। हाँ अब मैं अच्छा पढ़ा ही हाँ इंटर पास में पैसे पे बोल को ही ये पढ़ ले वाला को हाँ। फिर हम आवश्यक का ही हाँ हाँ हाँ। अब कितने मार्क्स का लिखने का लगा अंदाजे का? 30 उम्मीद है जितना 30 के लगे के ऊपर 30 के ऊपर लिखती हैं। लिखे तो 30 मार्क्स का उस पर 31 कितने की हुए थी ना, हाँ वो भी है प्रॉब्लम। तुम्हें अंदर से पास लिखना 50 लिखना 50 लिखना क्यों फ्री छोड़ रही क्या? थोड़ा टफ है अंदर क्लासरूम में। टाइट टाइट है अब तक जितने भी हो टाइट पूरे है। बस कल रात में पढ़े क्या सो गए? नहीं सबों के पढ़ते हैं शाम को पढ़ते हैं सबों को पढ़ते हैं हाँ अब तक 3 हो गए एग्जाम। हाँ। क्यों लिखो ही पूरे में पास पूरे में पास है अल्हम्दुलिल्लाह माशाल्लाह। अब ये वाला इसमें पास तो हो तो हाँ इंशाल्लाह। इंशाल्लाह अभी 2 ही इसके बाद है। उसके बाद 2 ही मैथ्स को सा मैथ्स आज है सो आज है। अभी को सही सो इंग्लिश भी सोशल इंग्लिश भी सोशल है। ओके चलो अच्छा पढ़ो अच्छा लिखो अल्लाह अच्छा करेंगे। अब